ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಇವತ್ತು ಕಮೆಂಟ್ಸಿಗೆ ಆನ್ಸರ್ ಮಾಡುವ. ಅಂದರೆ ಒಂದಿಷ್ಟು ಕ್ವಶನ್ಸ್ ದೊಡ್ಡವದಾವ, ಅಲ್ಲಿ ಕಮೆಂಟ್ ಆನ್ಸರ್ ಮಾಡೋಕ್ಕಾಗಲ್ಲ. ಫಸ್ಟ್ ಕ್ವಶನ್ ಫ್ರಮ್ ವಿನುತಾ ಕುಮಾರಿ. ಬಾಲವಾಟಿಕಾ ಒನ್ ಮೈಸೂರು ಕೆ ವಿಯಲ್ಲಿ ಇದೆಯಾ? ಆ್ಯಕ್ಚುಲಿ ಬಾಲವಾಟಿಕಾ ಮೈಸೂರಿನಲ್ಲಿಲ್ಲ. ಬಾಲವಾಟಿಕಾ 1 ಆಗಲಿ 2 ಆಗಲಿ 3 ಆಗಲಿ ಯಾವುದೇ ಬಾಲವಾಟಿಕಾ ಮೈಸೂರು ಕೆ ವಿ. ಆ್ಯಂಡ್ ನೆಕ್ಸ್ಟ್ ನಿಖಿಲ್ ಅವ್ರು ಕೇಳಾರ, ಸರ್ ಸ್ಕೂಲ್ ಟೈಮಿಂಗ್ಸ್ ಬಗ್ಗೆ ಹೇಳ್ಕೊಡಿ ಅಂತ ತಿಳಿಸ್ಕೊಡಿ. ನಾವು ಪೂರ್ತಿ ಎಸ್ 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 ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಫ್ರಮ್ ರಮ್ಯಾ ಮ್ಯಾಮ್. ಸರ್ ಕೆ ವಿ ಅಪ್ಲಿಕೇಶನ್ ಯಾವಾಗ ರೈಸ್ ಮಾಡ್ತಾರೆ, ಪ್ಲೀಸ್ ವಿಡಿಯೋ ಮಾಡಿ. ಮೋಸ್ಟ್ ಪ್ರಾಬಲಿ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಕಾಲ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್, ಸಿಂಗಲ್ ಗರ್ಲ್ ಚೈಲ್ಡ್ ಕೋಟಾ ಹೌ ದೇ ಕನ್ಸಿಡರ್? ಓನ್ಲಿ ಗರ್ಲ್ ಚೈಲ್ಡ್ ಇರಬೇಕಾ, ಅಥವಾ ಒಂದು ಗಂಡು ಒಂದು ಹೆಣ್ಣು ಮಗು ಇದ್ದರೆ ಅದನ್ನು ಸಿಂಗಲ್ ಗರ್ಲ್ ಚೈಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ? ಫ್ರಮ್ ಆಶಾ ಮ್ಯಾಮ್. ಸಿಂಗಲ್ ಗರ್ಲ್ ಚೈಲ್ಡ್ ಅಂದರೆ ಓನ್ಲಿ ಒಬ್ಬೇ ಹೆಣ್ಮಗಳು ಇರಬೇಕು. ಸಿಬ್ಲಿಂಗ್ಸ್ ಯಾರು ಇರಬಾರ್ದು, ಗಂಡಾಗಲಿ ಹೆಣ್ಣಾಗಲಿ, ತಮ್ಮ ತಂಗಿ ಅಕ್ಕ ತಮ್ಮ ಯಾರು ಇರಬಾರ್ದು. ಓನ್ಲಿ ಒಂದು ಗರ್ಲ್ ಚೈಲ್ಡ್ ಇತ್ತು ಮಾತ್ರ ಸಿಂಗಲ್ ಗರ್ಲ್ ಚೈಲ್ಡ್. ಥ್ಯಾಂಕ್ ಯು ಸರ್. ಆ್ಯಂಡ್ ನೆಕ್ಸ್ಟ್ ಚಂದ್ರಕಾಂತ್ ಸರ್ ಅವ್ರದ್ದು. ಕೆಲವರು ಹೇಳ್ತಾರೆ ಕೆ ವಿ ಸ್ಕೂಲ್ ಟೀಚರ್ಸ್ ಅವರ ಮಕ್ಕಳನ್ನು ಕೆ ವಿಯಲ್ಲಿ ಅಡ್ಮಿಷನ್ ಮಾಡಿಸೋಲ್ಲ, ಬೇರೆ ಚೆನ್ನಾಗಿರೋ ಪ್ರೈವೇಟ್ ಸ್ಕೂಲಲ್ಲಿ ಸ್ಟಡಿ ಮಾಡಿಸ್ತಾರೆ ಅಂತ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಒಪಿನಿಯನ್. ಬಿಕಾಸ್ ಐ ಆಮ್ ವೆರಿ ಕನ್ಫ್ಯೂಸ್ಡ್ ದ್ಯಾಟ್ ಕೆ ವಿ ಸ್ಕೂಲ್ಸ್ ಬೆಟರ್ ಆರ್ ಪ್ರೈವೇಟ್ CBSE ಸ್ಕೂಲ್ಸ್ ಆರ್ ಬೆಟರ್ ಅಂತ. ನಿಮಗೆ ಕನ್ಫ್ಯೂಷನ್ ಭಾಳ ಇದ್ದರೆ ಜಸ್ಟ್ CBSE ರಿಸಲ್ಟ್ ತೆಗೆದು ನೋಡಿ. CBSE ರಿಸಲ್ಟು CBSE ಅಷ್ಟು ಈಸಿ ಅಂತ ಅಲ್ಲ. CBSE ಯಾಕೆ ಅಷ್ಟು ಈಸಿ ಇಲ್ಲ ಅಂದರೆ, ಈಗ ಎಲ್ಲ ಥರದ ಎಕ್ಸಾಮ್ಸ್ಗೂ ಸಹಿತನು CBSEನೇ ಕಂಡಕ್ಟ್ ಮಾಡ್ತಿರೋದ್ರಿಂದ CBSE ಎಕ್ಸಾಮ್ಸ್ ಟಫೆಸ್ಟ್ ಎಕ್ಸಾಮ್ಸ್ ಅಂತ ತಗೋಬೋದು. ಅದರೊಳಗೆ ನಮ್ಮ ರಿಸಲ್ಟ್ ಯಾವಾಗೂ ಅಟ್ಲೀಸ್ಟ್ ಲಾಸ್ಟ್ 3-4 ಇಯರ್ಸ್ನೂ ಟಾಪ್ 1 ಇದೆ. ಹಾಗಾಗಿ ನಮ್ಮ ರಿಸಲ್ಟ್ ಟಾಪ್ 1 ಇರೋದ್ರಿಂದ ನಮ್ಮ ಕ್ವಾಲಿಟಿನೂ ಚೆನ್ನಾಗಿದೆ. KVSನಲ್ಲಿ ಕ್ವಾಲಿಟಿ ಚೆನ್ನಾಗಿದೆ. ನೋ, ದೇ ಆರ್ ಆಸ್ಕಿಂಗ್ ಕೆ ವಿ ಟೀಚರ್ಸ್ ಅವರ ಮಕ್ಕಳನ್ನು ಕೆ ವಿಯಲ್ಲಿ ಅಡ್ಮಿಷನ್ ಮಾಡಿಸಲ್ಲ. ಇಲ್ಲ, ಮೋಸ್ಟ್ ಪ್ರಾಬ್ಲಿ 95 to 99% ಎಲ್ಲರೂ ಮಾಡಿಸ್ತಾರೆ. ಮೋಸ್ಟ್ ಆಫ್ಲಿ 90 to 95% ಎಲ್ಲ ಟೀಚರ್ಸ್ ಮಕ್ಕಳು ಸಹಿತ ಕೆ ವಿಯಲ್ಲೇ ಓದ್ತಾರೆ. ಇವನ್ ಪ್ರಿನ್ಸಿಪಲ್ಸ್, AC, DC ಎಲ್ಲರ ಮಕ್ಕಳು ಸಹಿತ ಇಲ್ಲೇ ಓದ್ತಾರೆ. ನಮ್ಮ ಕೆ ವಿ ಬಿಡ್ರಿ, ಈವನ್ ಸ್ಟೇಟ್ ಗೌರ್ಮೆಂಟಿಂದ DC ಮಕ್ಕಳು, ದೊಡ್ಡ ದೊಡ್ಡ ಆಫೀಸರ್ಸ್ ಮಕ್ಕಳು, ಏರ್ಫೋರ್ಸ್ನಲ್ಲಿ, ಆರ್ಮಿದಲ್ಲಿ ಎಂತೆಂಥ ಹೈ ಪೋಸ್ಟ್ನಲ್ಲಿರೋ ಮಕ್ಕಳೆಲ್ಲ ಇಲ್ಲೇ ಓದ್ತಾರೆ. ಪ್ರೈವೇಟ್ ಸ್ಕೂಲಿಗೆ ಸೇರ್ಸೋಕೆ ಅವ್ರೇನು ದುಡ್ಡಿಲ್ಲ ಅಂತಲ್ಲ, ಬಟ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆಲ್ಲ ಇಲ್ಲಿ ಸಿಗೋಂಗೆ ಎಲ್ಲೂ ಸಿಗಲ್ಲ. ಓಕೆ ಸರ್. ಆ್ಯಂಡ್ ಇದು ಭಾಳ ರಿಪೀಟ್ ಅಲ್ಲ ಕ್ವಶನ್. ನಿಮ್ಮ ಮಗಳನ್ನ ಏರ್ಫೋರ್ಸ್ ಸ್ಕೂಲಿಗೆ ಯಾಕೆ ಸೇರಿಸಿರಿ? ಐ ಆನ್ಸರ್ ಇಟ್ ಈಸ್ ನಂದು ವಿಶ್ ಇತ್ತು. ಆ್ಯಕ್ಚುಲಿ ಇಲ್ಲಿ ಬಂದಾಗ ಓಕೆ ನಾವು ಇಲ್ಲೇ ಸೇರ್ಸೋದಂತಿತ್ತು. ಯಾವಾಗ ಪಕ್ಕಕ್ಕೆ ಏರ್ಫೋರ್ಸ್ ಐತಿ, ಏರ್ಫೋರ್ಸ್ ಸ್ಕೂಲ್ ಐತಿ ಅಂದ ತಕ್ಷಣ ಅದೊಂಥರ ಇಟ್ ವಾಸ್ ಏರ್ಫೋರ್ಸ್ ಅಲ್ಲ, ಏರ್ಫೋರ್ಸ್ ಇಂಡಿಯಾ. ಇವು ಏರ್ಫೋರ್ಸ್ ನೇವಿ ಯೂಶ್ವಲ್ ಅಟ್ರಾಕ್ಟ್ ಮಾಡಿಬಿಡ್ತಾವೆ. ಸೊ ನಾನು ಕನ್ಫ್ಯೂಸ್ ಆಗ್ಬಿಡ್ತು. ಓಕೆ, ಒಂದಿಷ್ಟು ಸರ್ಟಿಫಿಕೇಟ್ಸರ ಏರ್ಫೋರ್ಸಿಂದ ಇರಲಿ ಅಂತ. ವಿ ನೋ ಕಂಟ್ರಿಗೆ ನನಗೆ ಭಾಳ ಇಷ್ಟ ಇಂಡಿಯಾ ಮಿಲ್ಟ್ರಿ ಸರ್ವೀಸಸ್ ಎಲ್ಲ. ಸೊ ನನ್ನ ಮಗಳದ್ದು ಏರ್ಫೋರ್ಸ್ ಇಂಡಿಯಾದ ಒಂಚೂರು ಸರ್ಟಿಫಿಕೇಟ್ಸ್ ಆ ಸ್ಕೂಲ್ನಾಗ ಓದಲಿ ಅಂತ ಅಲ್ಲಿ ಸೇರಿಸಿ. ಇದಕ್ಕೆ ಆನ್ಸರ್, ಕೆ ವಿ ಟೀಚರ್ಸ್ ಮಕ್ಕಳನ್ನ ಕೆ ವಿಯಲ್ಲೇ ಅಡ್ಮಿಷನ್ ಮಾಡಿಸಲ್ಲ. ಹಾಗೇನಿಲ್ಲ, ಅವ್ರವ್ರ ಆ್ಯಕ್ಚುಲಿ ಇನ್ನೊಂದೇನೆಂದ್ರೆ ವರ್ಕಿಂಗ್ ಪೇರೆಂಟ್ಸ್ ಇಲ್ಲಿ ಲೋಕಲ್ ಅವ್ರು ಮನ್ಯಾಗ ಮಕ್ಳು ನೋಡ್ಕೊಳಕ್ಕಾಗ್ಲಾರ್ದಂಗೆ ಎಲ್ಲ ಅವ್ರ ರಿಲೇಟಿವ್ಸ್ ಹತ್ತತ್ರ ಇರ್ತಾರಲ್ಲ, ಹಂಗೆ ಸೇರಿಸಿದ್ದು ಕಂಡೀಷನ್ಸ್ ಅದಾವು. ಇಟ್ ಈಸ್ ಟೋಟಲಿ ಅಂದರೆ ಕೆ ವಿ ಎಲ್ಲ ಅಚೀವರ್ಸ್ ಅದಾರ, ಯಾರು ಇಷ್ಟಪಡಲ್ಲ ಅಂತಲ್ಲ, ಡಿಪೆಂಡಿಂಗ್ ಆನ್ ಸಿಚುವೇಶನ್ಸು ಒಬ್ಬೊಬ್ರು ಹೊರಗೆ ಹಾಕಿರ್ತಾರೆ. ಇಬ್ಬರು ವರ್ಕಿಂಗ್ ಇದ್ದು ಸಿಂಗಲ್ ಪೇರೆಂಟ್ ಇಲ್ಲಿದ್ರ. ಆ್ಯಂಡ್ ದ್ಯಾಟ್ಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸರ್ ಕೆ ವಿ ಅಪ್ಲಿಕೇಶನ್ ಯಾವಾಗ ರೈಸ್ ಮಾಡ್ತಾರಾ ಆವಾಗ ವಿಡಿಯೋ ಮಾಡಿರಿ. ಆ್ಯಂಡ್ ನೆಕ್ಸ್ಟ್, ಒಬ್ಬ ಹುಡುಗ 4th ಸ್ಟ್ಯಾಂಡರ್ಡ್ವರೆಗೂ ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾನೆ. ಸೊ ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ಗೆ ಕೆ ವಿ ಸ್ಕೂಲ್ಸಲ್ಲಿ ಅಡ್ಮಿಷನ್ ತೊಗೋಬಹುದಾ? ಹೀಸ್ ಪೇರೆಂಟ್ಸ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್. ಆ್ಯಂಡ್ ಸಪೋಸ್ ಒಬ್ಬ ಹುಡುಗ 4thವರೆಗೂ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ವಿತ್ ಪ್ರೈವೇಟ್ ಆರ್ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟಡಿ ಮಾಡಿ ಆಮೇಲೆ 5th ಸ್ಟ್ಯಾಂಡರ್ಡ್ಗೆ ಕೆ ವಿ ಸ್ಕೂಲಲ್ಲಿ ಅಡ್ಮಿಷನ್ ತೊಗೋಬೋದಾ? ಆ್ಯಂಡ್ ಆಲ್ಸೋ 4thವರೆಗೂ ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿ 5th ಕೆ ವಿ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಟಡಿ ಮಾಡ್ಬೋದಾ? ವೆರಿ ನೈಸ್ ಕ್ವಶನ್. ಇದು ಸಿಂಪಲ್ ಏನಂದ್ರೆ 4th 5th ಸೊ ಅವರು ಸ್ಟೇಟ್. ಕನ್ಕ್ಲೂಡ್ ಮಾಡಿ ಹೇಳ್ತೀನಿ. ಎಸ್
ಇದರೊಳಗೆ ಕ್ವಶನಲ್ಲಿ ಇರೋದೇನಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಅಥವಾ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಅಥವಾ ಬೇರೆ ಯಾವುದೇ ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿದ್ರೂ ಸಹಿತ ಅವರು KVSನಲ್ಲಿ ಅಡ್ಮಿಷನ್ ತಗೊಳ್ಳಿಕ್ಕಾಗಲ್ಲ. ಇಷ್ಟೇ ಅವ್ರ ಕ್ವಶನ್ ಇರೋದು. ಒಂದು ಸಿಂಪಲ್ ಏನಪ್ಪ ಅಂದರೆ ನೀವು ಯಾವ KVಗೆ ಅಪ್ಲೈ ಮಾಡ್ಬೇಕಂತಲ್ಲ, ಅಲ್ಲಿ ವೇಕೆನ್ಸಿ ಇತ್ತಂದರೆ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ಮೇಲೆ ನಿಮ್ಮ ಕ್ಯಾಟಗರಿ ವೈಸ್ ನಿಮಗೆ ಪ್ರಿಯಾರಿಟಿ ಸಿಗುತ್ತೆ. ಫಸ್ಟ್ ಕ್ಯಾಟಗರಿ ನಂಬರ್ ಆಫ್ ಟ್ರಾನ್ಸ್ಫರ್ಸ್ ಯಾರು ಜಾಸ್ತಿ ಇರುತ್ತೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ಅದೇ ಥರ ಪ್ರಿಫರೆನ್ಸ್ ಕೊಟ್ಟು ನಿಮ್ಗೆ ಸಿಕ್ಕರೆ ಅಡ್ಮಿಷನ್ ಓಕೆ, ಸಿಂಪಲ್ ಆಗಿ ದೇ ನೀಡ್ ಪ್ರೀವಿಯಸ್ ಕ್ಲಾಸಿನ ಸರ್ಟಿಫಿಕೇಟ್ ಪಾಸ್ ಆಗ್ಯಾರ ಅಂತ. ಅದು ಬೇಕು. ಯಾವ ಒಂದು ಸ್ಕೂಲು ಒಂದು ಸರ್ಟಿಫಿಕೇಟ್ ಇದ್ರೆ ಇನ್ ಶಾರ್ಟ್ ಅವರು ಹಿಂದಿನ ಕ್ಲಾಸಿಂದ ಸರ್ಟಿಫಿಕೇಟ್ ತಂದರೆ ಸಾಕು. ಈಗ 5th ಸ್ಟ್ಯಾಂಡರ್ಡ್ ಅಡ್ಮಿಷನ್ ಬೇಕಂದ್ರೆ 4th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಸ್ಕೂಲ್ನಾಗ ಓದಿದ್ದು. ಓಕೆ, ಫೈನ್. ಇಷ್ಟಾದರೆ ಆಮೇಲೆ ಓಕೆ ವೇಕೆನ್ಸಿ ಇರಬೇಕು. ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದ್ರೆ ಇನ್ನೂ ಫಸ್ಟ್ ಪ್ರಿಫರೆನ್ಸಿಗೆ ಬಿಡ್ತದೆ ಇಬ್ಬರು ಪೇರೆಂಟ್ಸ್. ಅಕಸ್ಮಾತ್ ಓಪನ್ ಸ್ಕೂಲ್ ಇಂದ ಬಂದ್ರೆ ಆಮೇಲೆ ಅವ್ರಿಗೆ ಟಫ್ ಆಕೈತಾ ಈ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಂ CBSEಗೆ ಬಂದ್ರೆ? ಡಿಪೆಂಡ್ಸ್. ಹುಡುಗರು IQ ಚೆನ್ನಾಗಿದ್ದು ಪಿಕಪ್ ಮಾಡಿದರೆ ಆಬ್ವಿಯಸ್ಲಿ ಈಸಿ ಆಗುತ್ತೆ. ಹುಡುಗರು ಸ್ಟೂಡೆಂಟ್ಸ್ ಟು ಸ್ಟೂಡೆಂಟ್ಸ್ ವೇರಿ ಆಗುತ್ತೆ. ಓಕೆ ಸರ್. ಆ್ಯಂಡ್ ಇನ್ನೊಂದು ಚಂದ್ರಕಾಂತ್ ಸರ್, KV ಸ್ಕೂಲ್ಸಲ್ಲಿ ಬರೀ ಎಜುಕೇಷನ್ ಸಿಲೆಬಸ್ ಅಂತ ಮಾತ್ರ ಇರ್ತಾರಾ ಅವ್ರು ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಡ್ಯಾನ್ಸಿಂಗ್, ಸಿಂಗಿಂಗ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಟೂರ್ ಆ್ಯಂಡ್ ಪಿಕ್ನಿಕ್ ಎಕ್ಸೆಟ್ರಾ ಎಲ್ಲ ಇರುತ್ತಾ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಆ್ಯಂಡ್ ಸ್ಕೂಲ್ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ವಿತ್ ಇವೆಂಟ್ಸ್ ಎಲ್ಲ ಇರುತ್ತಾ? ಪೇರೆಂಟ್ಸ್ ಮೀಟಿಂಗ್ ಎಕ್ಸೆಟ್ರಾ ಇರುತ್ತಾ? ನೈಸ್ ಕ್ವಶನ್. ಎಸ್. ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ಓನ್ಲಿ ಅಕಾಡೆಮಿಕ್ಸಾ ಅಥವಾ ಕೋ ಕರಿಕ್ಯುಲರ್? ಎಸ್. ನಮ್ಮದಲ್ಲಿ CCA ಇರುತ್ತೆ, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಪ್ರತಿ ವೀಕು ಸಹಿತ ನಾವು CCA ಕಂಡಕ್ಟ್ ಮಾಡ್ತೀವಿ. ಡ್ಯಾನ್ಸ್, ಮ್ಯೂಸಿಕ್, ಸಾಂಗ್, ಇನ್ಸ್ಟ್ರೂಮೆಂಟ್ ಎವ್ರಿ ವೀಕ್ ಇರುತ್ತೆ. ಎವ್ರಿ ವೀಕ್ ಸ್ಯಾಟರ್ಡೆ ಒಂದು 2 hours 2 periods CCAನೇ ಇರುತ್ತೆ. ಅವಾಗ ಅದು ಕಾಂಪಿಟೇಷನ್ ಆಗುತ್ತೆ, ಹೌಸ್ ವೈಸ್ ಕಾಂಪಿಟೇಷನ್ ಆಗುತ್ತೆ. ಹುಡುಗರು ಯಾರು ಗೆಲ್ತಾರೆ ಅವ್ರಿಗೆಲ್ಲ ಪ್ರೈಸಸ್ಸು, ಮೆಡಲ್ಸ್ ಎಲ್ಲ ಸಿಗುತ್ತೆ. ಎವ್ರಿ ವೀಕ್ 2 hours CCA ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಗೇಮ್ಸ್ ಜೊತೆ ಕಂಪಲ್ಸರಿ ಇರುತ್ತೆ. ಪ್ರತಿ ಒಂದು ಕ್ಲಾಸಿಗೂ ಅಟ್ಲೀಸ್ಟ್ 2 periods ವೀಕ್ಲಿ ಇದ್ದೇ ಇರುತ್ತೆ ಗೇಮ್ಸ್. ಸಿಂಗಿಂಗ್, ಡ್ಯಾನ್ಸಿಂಗ್, ಕಲ್ಚರಲ್, ಪೋಯಮ್ ರೆಸಿಟೇಷನ್, ಕವನ ಬರೆಯೋದು, ಎಲ್ಲ ಥರದ್ದು ಇರುತ್ತೆ. ಈವನ್ ಆರ್ಟ್ನಲ್ಲಿ ಸಹಿತ ಪಪೆಟ್ಸ್ ಮೇಕಿಂಗು, ಆಮೇಲೆ ಡ್ರಾಯಿಂಗು, ಕ್ಲೇ ಮಾಡಲಿಂಗು, ಎಲ್ಲ ಥರದ್ದು ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಸ್ಪೋರ್ಟ್ಸ್ನಲ್ಲಿ ಹೌಸ್ ವೈಸ್ ಕಾಂಪಿಟೇಷನ್ ಇರುತ್ತೆ. ಪ್ರತಿ ವರ್ಷ ಸ್ಪೋರ್ಟ್ಸ್ ಡೇ ಆರ್ಗನೈಸ್ ಆಗುತ್ತೆ. ಸ್ಪೋರ್ಟ್ಸ್ ಡೇನಲ್ಲಿ ವಿನ್ನಿಂಗ್ ಹೌಸ್ ಇರುತ್ತೆ, ಅವ್ರಿಗೂ ಮೆಡಲ್ ಇರುತ್ತೆ, ಪ್ರೈಸ್ ಇರುತ್ತೆ, ಟ್ರೋಫಿ ಇರುತ್ತೆ. ಆ್ಯನ್ಯುವಲ್ ಡೇನೂ ಆಗುತ್ತೆ. ಪ್ರತಿ ವರ್ಷನೂ ಆ್ಯನ್ಯುವಲ್ ಡೇನೂ ಇರುತ್ತೆ. ಓಕೆ. ಆ್ಯಂಡ್ ಟೂರ್ ಆ್ಯಂಡ್ ಪಿಕ್ನಿಕ್? ಟೂರ್ ಆ್ಯಂಡ್ ಪಿಕ್ನಿಕ್ ಸಹಿತನೂ ಇರುತ್ತೆ. ಪ್ರತಿ ಒಂದು ಇಯರ್ನಲ್ಲಿ ಅಟ್ಲೀಸ್ಟ್ 1 ಅಥವಾ 2 ಕರ್ಕೊಂಡು. ಆ್ಯಂಡ್ ಪೇರೆಂಟ್ಸ್ ಮೀಟಿಂಗ್? ಪೇರೆಂಟ್ ಟೀಚರ್ ಮೀಟಿಂಗ್ ವೆರಿ ಗುಡ್ ಕ್ವಶನ್. ಪೇರೆಂಟ್ ಟೀಚರ್ ಮೀಟಿಂಗು ಕ್ಲಾಸ್ ವೈಸ್ ನಾವು ಕಂಡಕ್ಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ 11th ಪೇರೆಂಟ್ ಟೀಚರ್ ಮೀಟಿಂಗ್ ಒಂದು ಇಂಪಾರ್ಟೆಂಟ್ ಪಾಯಿಂಟೇ. ನಾವು ಕ್ಲಾಸ್ ವೈಸ್ ಪೇರೆಂಟ್ ಟೀಚರ್ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ. ಯಾವುದೇ ಒಂದು ಮಂತ್ಲಿ ಟೆಸ್ಟ್ ಆಗಲಿ ಅಥವಾ PT ಒಂದು ಪೀರಿಯಡಿಕ್ ಟೆಸ್ಟ್ ಆಗಲಿ, ಏನೇ ಒಂದು ಎಕ್ಸಾಮ್ ಕಂಡಕ್ಟ್ ಆಯ್ತು ಅಂದ್ರೆ ಆ ಎಕ್ಸಾಮ್ ಮುಗಿದು ರಿಸಲ್ಟ್ ಅನೌನ್ಸ್ ಆದ ದಿವಸನೇ ಪೇರೆಂಟ್ ಟೀಚರ್ ಮೀಟಿಂಗ್ ಕಂಡಕ್ಟ್ ಮಾಡಿ ಅವತ್ತಿನ ದಿವಸನೇ ನಾವು ಪೇರೆಂಟ್ಸ್ಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ. ಓಕೆ ಸರ್, ಫೈನ್. ಆ್ಯಂಡ್ KV ಸ್ಕೂಲಲ್ಲಿ CBSE ವಿತ್ NCERT ಬುಕ್ಸ್ ಇರುತ್ತಾ ಅವ್ರ ಬೇರೆ ಬುಕ್ಸು ಇರುತ್ತಾ ಸಿಲೆಬಸ್ಗೆ? CBSE ಕಂಪ್ಲೀಟ್ಲಿ 12th ತನಕ. ನೈಸ್ ಸರ್, ಥ್ಯಾಂಕ್ಸ್. ಆ್ಯಂಡ್ ಬಾಲವಾಟಿಕಾ 3 ಆಫ್ಲೈನ್ ಅಂತ ಹೇಳಿದರು, ಸ್ವಲ್ಪ ಅದನ್ನು ಕನ್ಫರ್ಮ್ ಮಾಡ್ತೀರಾ? ಆಶಾ, ಬಾಲವಾಟಿಕಾ 3 ಇಲ್ಲಿವರೆಗೂ ಆನ್ಲೈನ್ ಆಗಿದೆ. ಈ ವರ್ಷ ಏನೂ ನೋಟಿಫಿಕೇಶನ್ ಬಿಟ್ಟಿಲ್ಲ. ನೋಟಿಫಿಕೇಶನ್ ಬಂದ ಮೇಲೆ ಕ್ಲಾರಿಟಿ ಕೊಡ್ಬೋದು ನಿಮಗೆ. ಓಕೆ ಸರ್. ಆ್ಯಂಡ್ ಸರ್, ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ತಿಳಿಸ್ಕೊಡಿ. ಮತ್ತು ಅದನ್ನು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ತೆಗಿಸ್ಬೋದಾ, ಹೇಗೆ ಡೀಟೇಲ್ಸ್ ಕೊಡಿ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲಿ ಬೇಕಾದ್ರೂ ತೆಗಿಸ್ಬೋದು, ಯಾವುದೇನು ಅಭ್ಯಂತರ ಇಲ್ಲ. ಬಟ್ ಮಗುವಿನ ಹೆಸರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಪ್ರಿಫರಬಲಿ ಇಂಗ್ಲೀಷ್ನಲ್ಲಿದ್ದರೆ ಚೆನ್ನಾಗಿ. ಓಕೆ. ಬೈ ಚಾನ್ಸ್ ಕನ್ನಡ ಇದ್ದರೆ ನಡೆಯುತ್ತೆ. ಕನ್ನಡ ಇದ್ದರೂ ನಾವು ರಿಜೆಕ್ಟ್ ಅಂತೂ ಮಾಡೋಕ್ಕೆ ಬರೋಲ್ಲ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ದೊಡ್ಡ ಕ್ವಶನ್ ಅದ, because you are a PGTCS computer science, this you have to answer. Okay. Same ಚಂದ್ರಕಾಂತ್ ಸರ್ ಅವ್ರು ಕೇಳಿದ್ದ. KV ಸ್ಕೂಲಲ್ಲಿ ಕಂಪ್ಯೂಟರ್ ಲ್ಯಾಬ್ಸಲ್ಲಿ ಕಂಪ್ಯೂಟರ್ ಇದಾವೋ ಇಲ್ವೋ? ವೇಟ್. ಆ್ಯಂಡ್
ಇದ್ರು ವರ್ಕಿಂಗಲ್ಲಿ ಇದಾವೋ ಇಲ್ವೋ ಅನ್ನೋ ಬಗ್ಗೆ, ಟೀಚರ್ಸ್ ಯಾರು ಎಲ್ಲರೂ ಕರೆಕ್ಟಾಗಿ ಟೀಚಿಂಗ್ ಮಾಡ್ತಾರೋ ಇಲ್ವೋ, ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅಂತ ಸ್ಯಾಲ್ರಿ ಬರುತ್ತೆ ಅಂತ ಟೀಚ್ ಮಾಡ್ತಾರೋ ಇಲ್ಲೋ, ಹಿಂಗೆ ಸ್ವಲ್ಪ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ಕಿವಿ. ಡೌಟು ಆಬ್ವಿಯಸ್ಲಿ ಬರುತ್ತೆ. ಗೌರ್ಮೆಂಟ್ ಸ್ಕೂಲ್ ಅಂತ ಆನ್ಸರ್. ಓಕೆ, ಗೌರ್ಮೆಂಟ್ ಸ್ಕೂಲ್ ನೀವು ಹೆಂಗೆ ಟೀಚ್ ಮಾಡ್ತಿರೋ ಅಥವಾ ಮಸ್ತ್ ಸ್ಯಾಲ್ರಿ ಅಂತ ಬಿಡ್ತಿರೋ? ಡೌಟ್ ಬರೋದು ಆಲ್ಮೋಸ್ಟ್ ಗೌರ್ಮೆಂಟ್ ಅಂದ ತಕ್ಷಣ ಒಂದು ಮೈಂಡ್ ಸೆಟ್ ಬರುತ್ತೆ, ರಿಲ್ಯಾಕ್ಸ್ಡ್ ಆಗಿರ್ತಾರೆ ಅಂತ. ಬಟ್ ಹಂಗಿಲ್ಲ, ಮೊದಲು ಇತ್ತೆ ನಮಗೆ. ಬಟ್ ಈಗಿನ ಗೌರ್ಮೆಂಟ್ ಸ್ಕೂಲ್ಸ್ ಮೋಸ್ಟ್ ಕಾಂಪಿಟೇಟಿವ್ ದೆನ್ ಪ್ರೈವೇಟ್. ನೀವು ಯಾವುದೇ ಪ್ರೈವೇಟ್ ಸ್ಕೂಲಿಗೆ ಹೋಗಿ ನೋಡ್ರಿ, ಅವ್ರು ಮೊದಲು ಪ್ರಿಫರ್ ಮಾಡೋದು KV ನೋಡಿ ಕಲೀರಿ ಅಂತ. ಎಷ್ಟೋ ಪ್ರೈವೇಟ್ ಸ್ಕೂಲ್ಸ್ ನಮ್ಮ ಸ್ಕೂಲಿಗೆ ಬಂದು ತಿಳ್ಕೊಂಡು ಹೋಗ್ತೇವೆ. ಎಕ್ಸ್ಕರ್ಷನಿಂಗ್ ಅಂತ ಬಂದು ಒಂದು ದಿವಸ ಪೂರ್ತಿ ಇಲ್ಲಿದ್ದು ಟೀಚರ್ಸ್ನ ಕಳಿಸ್ತಾರೆ. ಅವರಿದ್ದು ನೋಡ್ಕೊಂಡು ಹೋಗ್ತಾರೆ, ಏನು ನಡೀತಿದೆ, ಹೆಂಗೆ ನಡೀತಾ ಇಲ್ಲಿ ಟೂರ್ನಮೆಂಟ್ ಎಲ್ಲ ಅಂತಂದು. ಹಾಗಾಗಿ ನೀವು ಅದು ಡೌಟೇ ಇಲ್ಲ. ಆಮೇಲೆ ಕಂಪ್ಯೂಟರ್ ಲ್ಯಾಬ್ ಬಗ್ಗೆ ಕೇಳಿದ್ರಿ ನೀವು. ಎಲ್ಲ KVಯಲ್ಲೂ ಸಹಿತ ಕಂಪ್ಯೂಟರ್ ಲ್ಯಾಬ್ಸ್ ಇದ್ದಾವೆ. ಕಂಪ್ಯೂಟರ್ ಲ್ಯಾಬ್ಸ್, ಕಂಪ್ಯೂಟರ್ ವರ್ಕಿಂಗು ಇದ್ದಾವೆ. ಯಾಕಂದರೆ ಪ್ರತಿಯೊಂದು ಇದರಲ್ಲಿ AMC ಅಂತ ಇರುತ್ತೆ, ಆ್ಯನ್ಯುವಲ್ ಮೇಂಟೆನೆನ್ಸ್ ಅಂತಂದು ಕಮಿಟಿ ಅಂತಂದು. ಅವರು ಮೆಕ್ಯಾನಿಕ್ಸು, ರಿಪೇರರ್ಸ್ ಎಲ್ಲ ಇರ್ತಾರೆ. ಅವರು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಬಂದು ವಿಸಿಟ್ ಮಾಡಿ ಎಲ್ಲ ರಿಪೇರ್ ಮಾಡಿ ಪರ್ಫೆಕ್ಟಾಗಿ ವರ್ಕಿಂಗ್ ಕಂಡೀಷನಲ್ಲಿ ಇಟ್ಟಿರ್ತಾರೆ. ಆಮೇಲೆ ಮಿನಿಮಮ್ ನಮ್ಮ ಕ್ರೈಟೀರಿಯಾ ಫುಲ್ಫಿಲ್ ಆಗಲೇಬೇಕು. ಒಂದು ಸ್ಕೂಲ್ ಅಂದರೆ ಇಷ್ಟು ಕಂಪ್ಯೂಟರ್ ಇರಬೇಕು, ಇಷ್ಟು ಇಂಟರ್ನೆಟ್ ಇರಬೇಕು, ಇಷ್ಟು ಸ್ಪೀಡಿನ ಇಂಟರ್ನೆಟ್ ಇರಬೇಕು ಅಂತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈಗ PMC ಸ್ಕೂಲ್ಸ್ ಆಗಿರೋದ್ರಿಂದ ನಮ್ಮ KVಸ್ನಲ್ಲಿ ಎಲ್ಲ ಪ್ರತಿಯೊಂದು ಕ್ಲಾಸು ಕ್ಲಾಸ್ ರೂಮ್ಸ್ ಆಗ್ತಿದೆ. ಕ್ಲಾಸ್ ರೂಮ್ಸ್ ಅಂದರೆ ಜಸ್ಟ್ ಪ್ರೊಜೆಕ್ಟ್ರು ಅಥವಾ ವಿಜುವಲೈಸರಿಂದ ಅಲ್ಲ, ಪ್ರತಿಯೊಂದು ಕ್ಲಾಸ್ನಲ್ಲಿ ದೊಡ್ಡದಾದಂಥ ಇದು ಡಿಸ್ಪ್ಲೇ ಬೋರ್ಡ್ಸ್ ಬರ್ತಿದ್ದಾವೆ. ಅದರೊಳಗೆ ಎಲ್ಲ ಥರದ್ದು ನಾವು ತೋರಿಸ್ಬೋದು. ಈವನ್ ಬರೀಬೋದು, ಇದು ಮಾಡ್ಬೋದು, ವಿಡಿಯೋಸ್ ತೋರಿಸ್ಬೋದು. ನೀವು ಇಂಥ ಎಕ್ಸ್ಪೀರಿಯನ್ಸ್ ಯಾವುದೇ ಪ್ರೈವೇಟ್ ಸ್ಕೂಲ್ನಲ್ಲಿ ಸಿಗೋದು ಕಷ್ಟ. ಓಕೆ, ನೈಸ್. ಆ್ಯಂಡ್ ಆ್ಯಸ್ ಅ ಪೇರೆಂಟ್, ನಾನು ಔಟ್ಸೈಡರ್ ಆಗಿ ಹೆಂಗೆ ಕಾಣ್ತೈತೆ ಅಂತ ನನ್ನ ಒಪಿನಿಯನ್ ಹೇಳಿ. ಆ್ಯಸ್ ಅ ಪೇರೆಂಟ್ ನಾನು ಅವ್ರ ಥರ ನಾನು ಸ್ಕೂಲ್ಗೆ HK ವಿಸಿಟ್ ಮಾಡಿ, ನನ್ನ ಮಕ್ಕಳು ಈಗಿನ 5th ಇಯರ್, ಈಗ ಅಡ್ಮಿಷನ್ ಮಾಡಿಸ್ಬೇಕು KV. ನಾನು ನೋಡಿದ್ದು, ನಾನು ಯಾಕೆ ಹಚ್ಬೇಕಂತ. ಸೊ ಫಸ್ಟ್ ಆಫ್ ಆಲ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸೆಕ್ಯೂರಿಟಿ. ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ಆ್ಯಂಡ್ ಟೀಚರ್ಸ್ ಇಷ್ಟು ಕ್ವಾಲಿಫೈಡ್ ಅಂದ್ರೆ KV ಎಕ್ಸಾಮ್ಸ್ ಟಫ್ ಇರ್ತಾವೆ, ಆಲ್ಮೋಸ್ಟ್ UPSC ಲೆವೆಲ್. ನಾನು ಪರ್ಸ್ನಲಿ ಚೆಕ್ ಮಾಡಿದ್ದೆ. ಸೊ ಆಮೇಲೆ ಹೆವಿ ನಾಲೆಜ್ ಇರ್ತಾರೆ, ಅದು ಸಾಕು ಟೀಚ್ ಮಾಡೋಕ್ಕೆ. ಅವ್ರಿಗೆ ಗೊತ್ತಿರ್ತೈತೆ, ಅವ್ರು ಓದೋದಕ್ಕೆ ಪ್ರಿಫರೆನ್ಸ್ ಕೊಡೋದಕ್ಕೆ ಆ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ. ಆ್ಯಂಡ್ ಡಿಸಿಪ್ಲಿನ್ ಆ್ಯಂಡ್ ಆಮೇಲೆ ಅದೊಂಥರ ಅದು ಕನ್ಸ್ಟ್ರಕ್ಷನ್ ನೀಟ್ನೆಸ್ಸು, ಅದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ನಾನು ದೂರಿಂದ ನೋಡಿದ್ದೆ. ಈಗ ನನ್ನ ಮಗಳಿಗೆ ಹಾಕ್ತೇನಲ್ಲ, ಸೊ ನಾನು ನೋಡಿದ್ದು ಒಂದು. ಆಮೇಲೆ ಸ್ಪೋರ್ಟ್ಸ್ನಾಗ ಆತ, ಆಮೇಲೆ ಮಲ್ಟಿ ಟ್ಯಾಲೆಂಟೆಡ್ ಇರ್ತಾರೆ. ನಾನು ಕ್ವಾರ್ಟರ್ಸ್ನಾಗೆಲ್ಲ ಮೀಟ್ ಮಾಡಿದ್ದು ಹುಡುಗರು ಬೋಲ್ಡ್ ಆಗಿರ್ತಾರೆ. ಆಮೇಲೆ ಅವ್ರ ಸ್ಪೋರ್ಟ್ಸು, ಆಮೇಲೆ ಅವ್ರ ಲಕ್ಸುರಿ ಲೆವೆಲ್, ಸ್ಪೋರ್ಟ್ಸಿಗೆಲ್ಲ ಹೊಂಟವ್ರ ಬಸ್ ಫೆಸಿಲಿಟೀಸು, ಆಮೇಲೆ ಅವ್ರು ಟೀಚರ್ಸಿಗೆ ಕೊಡೋ ರೆಸ್ಪೆಕ್ಟ್, ಮ್ಯಾನರ್ಸ್, ಅದು ನಂಗೆ ಇಷ್ಟ ಆಯ್ತು. ಆ್ಯಂಡ್ ನಿಮ್ಮ ಸೆಂಟ್ರಲ್ ಗೌರ್ಮೆಂಟೆಲ್ಲ ಫಂಡ್ಸ್ ಬರೋದಕ್ಕೆ ನಿಮ್ಮೆಲ್ಲ ಲಾರ್ಜ್ ಸ್ಕೇಲೇ ಇರ್ತಾವೆ. ಆಮೇಲೆ ಲ್ಯಾಬಿಗೆ ನಾನು ವಿಸಿಟ್ ಮಾಡಿದೆ, ಮಸ್ತ್. ಐ ಮೀನ್ ಸೊ ಹೈಜೀನ್ ಆ್ಯಂಡ್ ಬಿಗ್ ಲ್ಯಾಬ್ಸ್, ಬಿಗ್ ಕ್ಲಾಸ್ ರೂಮ್ಸ್. ಒಂದ್ಸಲ ನಿಮ್ಮ ಸ್ಕೂಲ್ ಟೂರ್ ಮಾಡಿಕೊಡ್ರಲ್ಲ. ಇದಷ್ಟೇ ಅಲ್ಲ, ನಾನು ಆ್ಯಕ್ಚುಲಿ 3rd ಸ್ಕೂಲ್ ನಾನು ನೋಡಿದ್ದು. ಹುಬ್ಳಿ ಫಸ್ಟ್, ಮಿಯಾವ್ ಆ್ಯಂಡ್ ಸೆಕೆಂಡ್ ದಿಸ್ ಸಾಂಬ್ರಾ. ನಮ್ಮಲ್ಲಿ ಯಾಕೆ ಎಜುಕೇಷನ್ ಹೈ ಲೆವೆಲ್ ಇರುತ್ತೆ ಅಂದರೆ, ನಮ್ಮಲ್ಲಿ ಪ್ರಿನ್ಸಿಪಲ್ಸ್ ಇರ್ತಾರೆ, ವೈಸ್ ಪ್ರಿನ್ಸಿಪಲ್, ಇವರೆಲ್ಲರೂ ಸಹಿತ ಕ್ಲಾಸ್ ರೂಮ್ ವಿಸಿಟ್ ಮಾಡ್ತಾರೆ. ಯಾವಾಗ ಬೇಕಾದ್ರೂ ರ್ಯಾಂಡಮ್ಲಿ, ಒಂದು ಟೈಮ್ ಅಂತ ಇರಲ್ಲ, ಯಾವಾಗ ಸಡನ್ನಾಗಿ ಬಂದು ಕ್ಲಾಸ್ ರೂಮ್ಸ್ ವಿಸಿಟ್ ಮಾಡ್ಬೋದು. ACs ವಿಸಿಟ್ ಮಾಡ್ತಾರೆ, DCs ವಿಸಿಟ್ ಮಾಡ್ತಾರೆ. ಇವರೆಲ್ಲ ವಿಸಿಟ್ ಇರೋದ್ರಿಂದ ಟೀಚರ್ಸ್ ಅಲರ್ಟ್ ಆಗಿರಲೇಬೇಕು, ಟೀಚರ್ಸ್ ಅಪ್ಡೇಟೆಡ್ ಆಗಿರಬೇಕು ಟೆಕ್ನಾಲಜಿಯಿಂದನೂ ನಾಲೆಡ್ಜಿಂದನೂ. ಆಮೇಲೆ ನಾನು 3 ಸ್ಕೂಲ್ ನೋಡೇನಲ್ಲ, ನಿಮ್ದೆಲ್ಲ ಒಂದೊಂದು ಸ್ಕೂಲ್ ಎವ್ರಿ ಇಯರ್ ಅದು ಹೆಂಗೆ ಅಪ್ಡೇಟ್ ಮಾಡೋಕೆ, ಏನು ಇಂಪ್ಲಿಮೆಂಟ್ ಮಾಡಬೇಕು, ಬಡ್ಜೆಟ್ ಇರುತ್ತೆ. ಆ್ಯಂಡ್ ಐ ಪರ್ಸ್ನಲಿ ನಿಮ್ಮ ಆ್ಯಸ್ ಅ ಟೀಚರ್ ವೈಫ್ ನೋಡೇನಲ್ಲ, ಇಂಪ್ರೂವ್ ಮಾಡೋದು ಎಕ್ಸ್ಟ್ರಾ ಕ್ಲಾಸಸ್. ನೀವೇ ಕಾಂಪಿಟೇಷನ್ ಮಾಡ್ಕೊತೀರ, ಅದು ನನಗೆ ಭಾಳ ಇಷ್ಟ. ಮಕ್ಕಳು ಡೆಫಿನೆಟ್ಲಿ ಕಮ್ಮಿ ಫೀಸ್ನಾಗ ಚಲೋ ಟ್ಯಾಲೆಂಟೆಡ್ ಟೀಚರ್ಸ್. ಸೊ KV is the best. We are not saying other schools are worst, but our personal opinion, KV is best. ಆಮೇಲೆ ನೆಕ್ಸ್ಟ್ ಇಷ್ಟ ಬಾಲವಾಟಿಕ ಆ್ಯಂಡ್ ಮೈಸೂರು KV ಆಯಿತಾ? ಮೈಸೂರಲ್ಲಿ KV ಇದೆ, ಬಟ್ ಅದರಲ್ಲಿ ಸಾರಿ ಬಾಲವಾಟಿಕ ಇನ್ನೂ ಸ್ಟಾರ್ಟ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಡೌಟ್ಸ್ ಇದ್ದರೆ ಮತ್ತೆ ಕೇಳುವ. ಥ್ಯಾಂಕ್ಸ್ ಅ ಲಾಟ್.